ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಿಗ್ಗೆ ತಿಂಡಿ ಅಡುಗೆ ನಂದಿನ ಶುರು ಆಗಿದೆ. ಹಾಗೆ ವ್ಲಾಗ್ನ ಕೂಡ ನಾನು ಶುರು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಟಿಫನಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತೇಳಿ ಹಸಿ ಅವರೆಕಾಯಿ ಬಿಡಿಸಿಟ್ಟಿದ್ದಿತ್ತು. ಅದರಲ್ಲಿ ಸಣ್ಣ ಸಣ್ಣಕ್ಕಿರೋ ಅವರೆಕಾಳನ್ನ ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಉಪ್ಸಾರಿಗೂ ಕೂಡ ಕಾಳು ಕೂಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇನ್ನು ಟಿಫನ್ಗೆಲ್ಲ ಫಸ್ಟ್ ರೆಡಿ ಮಾಡಿಕೊಂಡು ಜೊತೆಗೆ ಅಡುಗೆಗೂ ಕೂಡ ಅಲ್ಲೇ ರೆಡಿ ಮಾಡ್ತಾ ಇರ್ತೀನಿ. ಏನೋ ಮಧ್ಯಾಹ್ನ ಊಟಕ್ಕೂ ಕೂಡ ಬಾಕ್ಸ್ ಕೊಡಬೇಕು. ಹಾಗಾಗಿ ಎರಡು ಕೆಲಸ ಬೆಳಗಿನ ಕೆಲಸಗಳು ಮುಗೀತು. ಟೈಮ್ 8 ಗಂಟೆ. ಇನ್ನೂ ಸಾಮಾನ್ಯ ರೆಡಿ ಆಗಿಲ್ಲ. ಇಲ್ಲಿ ಹಾಲು ಇಟ್ಟಿದ್ದೀನಿ, ಹಸ್ಬೆಂಡ್ ಕಾಫಿ ಮಾಡಿಕೊಡ್ಬೇಕು. ಹಾಗೆ ಅಡುಗೆಯಲ್ಲಿ ಇವತ್ತು ಈ ಸೊಪ್ಪು ಹಾಕಿ ಮಾಡಿರೋ ಉಪ್ಸಾರು, ಉಪ್ಪು ನೀರಿದು. ಇದು ರೈಸ್ ಕೂಗ್ಸಿಟ್ಟಿದೆ, ಬಾಕ್ಸ್ಗೆ ಹಾಕಿದ್ದೀನಿ. ಇದು ಉಪ್ಸಾರು ಖಾರ. ಇಲ್ಲಿ ಹಸ್ಬೆಂಡ್ ಬಾಕ್ಸು ರೈಸು, ಪಲ್ಯ ಮತ್ತು ಸಾಂಬಾರು. ಮತ್ತು ಬೆಳಿಗ್ಗೆ ಟಿಫನಲ್ಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಹಸಿ ಅವರೆಕಾಯಿ ಹಾಕಿ ಮಾಡಿರೋ ಉಪ್ಪಿಟ್ಟು. ಯಾವ ತರಕಾರಿ ಏನೂ ಹಾಕಿಲ್ಲ, ಬರೀ ಹಸಿ ಅವರೆಕಾಯಿ ಅಷ್ಟೇ. ಇದು ಸೊಪ್ಪಲ್ಯ. ಇನ್ನೂ ಸಾಮಾನ್ಯ ರೆಡಿ ಆಗಿಲ್ಲ. ಇನ್ನೊಂದು 5 ನಿಮಿಷ ಟೈಮ್ ಇದೆ. ಯಾವಾಗ ರೆಡಿ ಆಗ್ತೇನೆ ಅಂತ ಗೊತ್ತಿಲ್ಲ. ಸೊಪ್ಪು ಮತ್ತು ಹಸಿ ಅವರೆಕಾಯಿ ಪಲ್ಯ. ಸೊ ಇಷ್ಟು ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳ್ತಾ ಇತ್ತು. ಹಸ್ಬೆಂಡ್ ದೀಪ ಕೂಡ ಹಚ್ಚಿದ್ದಾರೆ. ನಾನು ಯಾವಾಗಲೇ ಉಪ್ಪಿಟ್ಟು ಅಥವಾ ತರಕಾರಿ ಹಾಕಿ ಏನೇ ಪಲ್ಯಗಳು ಮಾಡಬೇಕಾದ್ರೆ ತರಕಾರಿನ ಸಪ್ರೇಟ್ ಬೇಯಿಸ್ಕೊಂಡು ಆ ನೀರನ್ನ ಸಪ್ರೇಟ್ ಮಾಡೋದು ಆ ರೀತಿ ಮಾಡೋದಿಲ್ಲ. ಯಾವಾಗಲೇ ತರಕಾರಿ ಪಲ್ಯ ಅಥವಾ ಉಪ್ಪಿಟ್ಟು ಇದಕ್ಕೆಲ್ಲ ತರಕಾರಿ ಹಾಕ್ತೀನಿ, ಹಸಿ ಅವರೆಕಾಳು ಬಟಾಣಿ ಹಾಕ್ತೀನಿ ಅಂದಾಗ ಡೈರೆಕ್ಟಾಗಿ ಈರುಳ್ಳಿ ಜೊತೆಗೆ ಎಣ್ಣೆಗೆ ಹಾಕ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯುತ್ತೆ. ಒಂದು ಲಿಡ್ನ ಮುಚ್ಚಿ ನೀವು ಬೇಯಿಸಿದ್ರೆ ಬೇಗನೆ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ, ಆದರೆ ಬೇಗ ಬೇಯುತ್ತೆ. ಹಾಗಾಗಿ ನಾನು ಹಸಿ ಅವರೆಕಾಳಲ್ಲಿ ತುಂಬ ಬಲ್ತಿರೋ ಕಾಳನ್ನ ಸಾಂಬಾರ್ಗೆ ಹಾಕ್ಕೊಂಡು ಎಳೆದು ಅಥವಾ ಸಣ್ಣಕ್ಕಿರೋ ಕಾಳುಗಳನ್ನ ಸಪ್ರೇಟ್ ಮಾಡಿಕೊಂಡು ಅದನ್ನು ಮಾತ್ರ ಉಪ್ಪಿಟ್ಟಿಗೆ ಬಳಸಿದ್ದೀನಿ. ಯಾಕಂದರೆ ಸಪ್ರೇಟ್ ಬೇಯಿಸ್ತಾ ಇರೋದ್ರಿಂದ ಎಣ್ಣೆಲಿ ಬೇಯೋದಕ್ಕೆ ಲೇಟ್ ಆಗುತ್ತೆ ಅಂತ. ತರಕಾರಿನೂ ಅಷ್ಟೇ ಸಣ್ಣ ಕಟ್ ಮಾಡಿ ನೀವು ಡೈರೆಕ್ಟಾಗಿ ಎಣ್ಣೆ ಜೊತೆಗೇ ಹಾಕ್ಕೋಬೋದು. ಖಂಡಿತವಾಗ್ಲೂ ಬೇಯುತ್ತೆ. ಏನೂ ಅಂತ ಹಸಿ ಬರೋದು ಅಥವಾ ಬೇಯದೇ ಇರೋದು ಆ ಥರ ಆಗೋದಿಲ್ಲ. ಸಣ್ಣ ಕಟ್ ಮಾಡ್ಕೊಂಡು ಬೇಯಿಸ್ಕೋಬೋದು. ಸೊ ಸಪ್ರೇಟ್ ಹಾಕೋದಕ್ಕಿಂತ ಅಲ್ಲೇ ಈರುಳ್ಳಿ ಜೊತೆಗೆ ಬೇಯಿಸಿ ಅದಕ್ಕೆ ಉಪ್ಪಿಟ್ಟು ರವೆ ಹಾಕಿ ಮಾಡಿದ್ರೆ ಆ ಉಪ್ಪಿಟ್ಟು ರುಚಿನೇ ಬೇರೆ ಕೊಡುತ್ತೆ. ಇನ್ನು ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಟಿಫನ್ ಜೊತೆಗೆ ಕಾಫಿ ಕೂಡ ಮಾಡ್ಕೊತಾ ಇದ್ದೀನಿ. ನನಗೇನು ಬೆಳಗ್ಗೆ ಟೈಮ್ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಆದರೆ ಕೆಲವೊಂದು ಸತಿ ಇವಾಗ ವೆದರೇ ಹಾಗಿದೆ, ಏನಾದ್ರು ಬಿಸಿ ಬಿಸಿ ಕುಡಿತಾರಣ ಅಂತ ಅನಿಸುತ್ತೆ. ಹಾಗಾಗಿ ಬೆಳಗ್ಗೆ ಟೈಮ್ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋದು. ಅದು ಬಿಟ್ಟು ಕುಡಿಲೇಬೇಕು ಅಂತ ಎಲ್ಲ ಏನೂ ಅಂದರೆ ಕುಡಿಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ಅನ್ನೋ ಥರ ಏನು ಅಭ್ಯಾಸ ಇರೋದಿಲ್ಲ. ಸೊ ಕಾಫಿ ಕುಡಿದು ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ದಿನ ಶುರು ಮಾಡಿದ್ದೀವಿ. ಸೊ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ಮತ್ತು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ವಾಯ್ಸ್ ಸ್ವಲ್ಪ ಹಾಳಾಗಿದೆ, ದಯವಿಟ್ಟು ಕ್ಷಮಿಸಿ. ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಬೇರೆ ಥರನೇ ಬರ್ತಾಯಿದೆ. ಕೆಮ್ಮು, ಸ್ವಲ್ಪ ಕೋಲ್ಡ್. ಇವಾಗ ಸರಿ ಹೋಗಿದ್ದೀನಿ, ಇವಾಗ ಚೆನ್ನಾಗಿದ್ದೀನಿ. ಬಟ್ ವಾಯ್ಸ್ ಸ್ವಲ್ಪ ಇನ್ನೊಂದು 2 ದಿನ ಹೋಗಬೇಕು. ಸೊ 2024 ಬಂದಮೇಲೆ ವ್ಲಾಗ್ನೇ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಇನ್ನು 2023 ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಅಕ್ಕ ಏನು ಚೆನ್ನಾಗಿರಲಿಲ್ವಾ, ಹೇಗಿತ್ತು ವರ್ಷ ಅಂತ. ಮೊದಲನೇದಾಗಿ ನನಗೆ 2023ರಲ್ಲಿ ತುಂಬ ಜನ ನಮ್ಮ ಯೂಟ್ಯೂಬ್ ಚಾನೆಲ್ ಫ್ಯಾಮಿಲಿಗೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆದ್ರಿ. ನಾನು ಎಲ್ಲರೂ ಅಕ್ಕ ಅಂತ ಕರಿತೀರ. ನಂಗೆ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದೆ ಅದೆಲ್ಲವೂ. ಸೊ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ನೀವು ಯಾರ್ಯಾರು ನನ್ನ ಅಕ್ಕ ಆಗ್ತೀರ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಸಿಸ್ ಅನ್ನೋದಕ್ಕಿಂತ ಅಕ್ಕನ ಸ್ವಲ್ಪ ಎಮೋಷ್ನಲಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಭಾಷೆಯಲ್ಲಿ ಹೇಳ್ತೀವಲ್ಲ, ಹಾಗಾಗಿ. ಸೊ ನಂಗೆ ತುಂಬ ಖುಷಿ ಕೊಡುತ್ತೆ. ಇನ್ನು 2023 ಹೇಗಿತ್ತು ಅಂದರೆ ನನಗೆ 50-50 ಥರ. ಚೆನ್ನಾಗಿಲ್ಲ ಅಂತ ಹೇಳೋಂಗೂ ಇಲ್ಲ, ಚೆನ್ನಾಗಿತ್ತು ಅಂತಲೂ ಹೇಳೋಂಗಿಲ್ಲ. ಕೆಲವೊಂದು ಕೆಲಸ ನಾವು ಅಂದ್ಕೊಂಡಿದ್ದು ಕೆಲವೊಂದು ಆಯಿತು, ಕೆಲವೊಂದು ಆಗಲಿಲ್ಲ, ಪೋಸ್ಟ್ಪೋನ್ ಆಯಿತು, ಕೆಲವೊಂದು ಆಗಲೇ ಇಲ್ಲ. ವೆಯ್ಟಿಂಗ್ ವರ್ಷ ಪೂರ್ತಿ ಕಾಯೋದೇ ಆಯಿತು ಕೆಲವೊಂದು ವಿಷಯಗಳಿಗೆ. ಸೊ ಈ ಥರ ಇದ್ದಿದ್ದಂಥ ಒಂದು ವರ್ಷ. ಅದು ಬಿಟ್ಟರೆ ಕೆಲವೊಂದು ಬೇಜಾರಿನ ವಿಷಯಗಳು ನಡೀತು, ಕೆಲವೊಂದು ತುಂಬ ಖುಷಿ ಕೊಡೋ ವಿಷಯಗಳು ನಡೀತು. ಸೊ 2 ಥರನೂ ಇದ್ದಿದ್ದಂಥ ವರ್ಷ 2023. ನಮಗೆ ಎಸ್ಪೆಷಲಿ ಎಲ್ಲವೂ ಗೊತ್ತಾಯಿತು. ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲನೂ ಯಾವ ಥರ ತೊಗೋಬೇಕು ಅನ್ನೋದು ಗೊತ್ತಾಯಿತು. ಒಳ್ಳೆಯದಾದಾಗ ಯಾವ ಥರ ತೊಗೋಬೇಕು, ಕೆಟ್ಟದಾದಾಗ ಯಾವ ಥರ ತೊಗೋಬೇಕು, ಮತ್ತು ಮನುಷ್ಯರನ್ನ ಹೇಗೆ ಫೇಸ್ ಮಾಡಬೇಕು, ಜನಗಳನ್ನ, ಇದೆಲ್ಲವೂ ನಾವು 2023ರಲ್ಲಿ ಕಲ್ತ್ಕೊಂಡ್ವಿ. ಸೊ 2023 ನಮಗೆ ತುಂಬ ಪಾಠ ಕಲಿಸಿದಂಥ ವರ್ಷ. ಹಾಗೆ ಖುಷಿ, ದುಃಖ ಅನ್ನೋದಕ್ಕಿಂತ ಬೇಜಾರು, ನಿರಾಸೆ ಆಗಿದ್ದು ಎರಡೂ ಕೂಡ ಇತ್ತು. ದುಃಖ ಅಂತ ಹೇಳಲ್ಲ ನಾನು, ನಿರಾಸೆ, ಬೇಜಾರು, ಖುಷಿ ಎಲ್ಲವನ್ನೂ ಕೊಟ್ಟಂಥ ವರ್ಷ. ಸೊ 50-50 ಥರ ಈ ಥರ ಇತ್ತು 2023.
ಸೊ ನಿಮಗೆಲ್ಲ 2023 ಯಾವುದ್ರ ಪ್ರಮಾಣ ಎಷ್ಟು ಹೋಯಿತು ಅಂದರೆ ಖುಷಿಯ ವಿಷಯಕ್ಕೆ ಎಷ್ಟು ಪರ್ಸೆಂಟೇಜು 100ಅಲ್ಲಿ, ಹಾಗೆ ಬೇಜಾರು ಅಥವಾ ದುಃಖದ ವಿಷಯ ಇದ್ದರೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಕಮೆಂಟಲ್ಲಿ ತಿಳಿಸಿ. ನಂದು 50-50 ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ಹಾಗೆ 2023 ನಾವು ಅಂದ್ಕೊಂಡಿದ್ದೆಲ್ಲ ಆಯಿತಾ? ಖಂಡಿತವಾಗ್ಲೂ ಇಲ್ಲ, ಎಲ್ಲನೂ ಆಗಲಿಲ್ಲ. ಕೆಲವೊಂದು ಆಯಿತು, ಕೆಲವೊಂದು ಆಗಲಿಲ್ಲ. ಬಟ್ ಪರವಾಗಿಲ್ಲ, ಪ್ರಯತ್ನ ಪಡ್ತೀವಿ 2024ರಲ್ಲಿ. ನೋಡೋಣ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅದು ಬಿಟ್ಟರೆ ಇನ್ನು ಉಳಿದಿದ್ದು ಮಾಮೂಲಿ ಸಣ್ಣ ಪುಟ್ಟ ವಿಷಯಗಳು ಎಲ್ಲವೂ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಚೆನ್ನಾಗಿತ್ತು. ಕೆಲವೊಂದು ಸರಿ ಹೋಗಲಿಲ್ಲ, ಪರವಾಗಿಲ್ಲ ಅಂತಲೇ ಹೇಳ್ತೀನಿ ಫ್ಯಾಮಿಲಿ. ಯಾಕೆಂದರೆ ನಾನು ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರ್ತೀನಿ. ನನಗೆ ಯಾವುದಾದ್ರು ಒಂದು ಇಷ್ಟ ಆಗ್ತಿಲ್ಲ ಅಂತಂದರೆ, ಅಥವಾ ನನಗೆ ಅದರಿಂದ ಏನಾದ್ರು ನನ್ನ ಮನಸ್ಸಿಗೆ ಬೇಜಾರಾಗ್ತಿದೆ, ಒಂದು ನೆಗೆಟಿವ್ ಎನರ್ಜಿ ಬರ್ತಿದೆ ಆ ಕಡೆಯಿಂದ ಅಂದರೆ ನಾನು ಆದಷ್ಟು ದೂರ ಇದ್ಬಿಡ್ತೀನಿ. ನನಗೆ ಯಾಕೆಂದರೆ ಸುಮ್ಮನೆ ಏನೋ ಇರಲಾರ್ದು ಏನೋ ಬಿಟ್ಕೊಂಡ್ರು ಅಂತಾರಲ್ಲ, ಹಂಗೆ ಬೇಕಾಗಿಲ್ಲ ನನಗೆ. ನಾನು ಆ ಥರದಕ್ಕೆ ಹೋಗೋದೇ ಇಲ್ಲ. ಸೊ ನಾನು ಇತ್ತೀಚೆಗೆ ಕಲ್ತಿರೋ ಪಾಠ ಅದು. ನನ್ನ ಮದುವೆ ಆದಮೇಲೆ ನಮಗೆ ಅಂದರೆ ಎಕ್ಸ್ಪೀರಿಯೆನ್ಸ್ ಬರ್ತಾ ನಮ್ಗೆ ಅದು ಇಷ್ಟ ಆಗ್ತಿಲ್ಲ ಅಂದರೆ ನಾವು ಅದರಿಂದ ದೂರ ಇದ್ಬಿಟ್ರೇ ಒಳ್ಳೆಯದು. ಆಗ ನಮಗೂ ತೊಂದರೆ ಇಲ್ಲ, ಅಥವಾ ಏನು ಅಪೋಸಿಟ್ ಬರ್ತಾಯಿದೆ ಅದಕ್ಕೂ ತೊಂದರೆ ಆಗೋದಿಲ್ಲ. ಹಂಗಾಗಿ ನಾವು ಆದಷ್ಟು ದೂರ ಇಟ್ಬಿಡ್ತೀನಿ. ಜಸ್ಟ್ ಇಗ್ನೋರ್ ಅಂತಾರಲ್ಲ, ಹಂಗೆ ಇಗ್ನೋರ್ ಮಾಡ್ಕೊತಾ ಹೋಗ್ತೀನಿ. ಸೊ 2024ರಲ್ಲಿ ಹೋಪ್ ಫಾರ್ ದ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗಲಿ ಎಲ್ರಿಗೂ. ಸೊ 2023 ಹೀಗಿತ್ತು. ಇದಿಷ್ಟೇ 2023ನ ಅಪ್ಡೇಟ್ಸ್. ಇನ್ನು 24ರಲ್ಲಿ ಮತ್ತೆ ಅದೇ ಕೆಲಸ ಮಾಡು, ಮತ್ತು ಮಾಮೂಲಿ ಜೀವನದ ಜಂಜಾಟಗಳು ಶುರು. ಸೊ ಏನಂತ ಬದಲಾವಣೆ ಏನೂ ಆಗೋದಿಲ್ಲ ಫ್ಯಾಮಿಲಿ. ಆದರೂ ಒಂದು ಲೆಕ್ಕ ಅಂತ ಶುರುವಾಗುತ್ತೆ ಹೊಸ ವರ್ಷ ಅಂದರೆ. ಈಗ ಹೊಸ ಕ್ಯಾಲೆಂಡರ್ ಹೊಸದು ಚೇಂಜ್ ಮಾಡ್ತೀವಿ. 2023 ಅಂತ ಬರೆಯೋ ಜಾಗದಲ್ಲೆಲ್ಲ 24 ಅಂತ ಬರಿತೀವಿ. ಆದರೂ ಹೊಸ ಲೆಕ್ಕ ಶುರುವಾಗುತ್ತೆ. ಈಗ ಏನೇ ಹೇಳೋಕೆ ಹೋದ್ರು ಹೋದ ವರ್ಷ ಅನ್ನೋದೊಂದು ಲೆಕ್ಕ ಶುರುವಾಗುತ್ತೆ. ನಾವೇನೇ ಹೇಳ್ಬೋದು, ನಮಗೇನಂತ ಚೇಂಜಸ್ ಇಲ್ಲ ಅಂತ ಹೇಳ್ಬೋದು, ಬಟ್ ಬದಲಾವಣೆ ಅಂತೂ ಇದ್ದೇ ಇರುತ್ತೆ. ನಾವು ಈಗ ಮಾತಾಡಬೇಕಾದ್ರೇ ಆ ಬದಲಾವಣೆ ಗೊತ್ತಾಗುತ್ತೆ ನಮಗೆ. ಸೊ ಇದಿಷ್ಟೇ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರು ತಂದಿದ್ದೀನಿ. ಬಿಸಿನೀರು ನೋಡಿ ಹೊಗೆ ಬರ್ತಾಯಿದೆ ಬಿಸಿನೀರಲ್ಲಿ. ಅದು ಆರಲಿ ಅಂತ ಹಂಗೆ ಇಟ್ಕೊಂಡು ಕೂತಿದ್ದೀನಿ. ಬಿಸಿನೀರು ಕುಡಿದು ಕಾಫಿ ಕುಡಿದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ಯಾಮಿಲಿ, ಟೈಮ್ ಬಂದು ಆಲ್ರೆಡಿ 9 ಗಂಟೆ. ಸಮನ್ಯೂ ಮಲಗಿದ್ದ. ಹಸ್ಬೆಂಡ್ ಬಂದಮೇಲೆ ಎದ್ದು ಇವಾಗ ಸೈಕಲ್ ತುಣಿಯೋದಕ್ಕೆ ಅಂತ ಹೋಗಿದ್ದಾರೆ. ಒಂದು ರೌಂಡ್ ಸೈಕಲ್ ತುಣಿಸ್ಕೊಂಬರ್ತಾರೆ. ನಾನು ಬೆಳಗ್ಗೆಗೆ ಏನು ಟಿಫನ್ಗೆ ಬೇಕು ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಬೆಳಗ್ಗೆಗೆ ಇದ್ಕದ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ ಬಾತ್ ಥರ ಮಾಡೋಣ, ಪಲಾವ್ ಥರ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಮಧ್ಯಾಹ್ನ ಅಡುಗೆಗೆ ನುಗ್ಗೆಕಾಯಿ ತಂದಿದ್ರು ಬರ್ತಾ. ಸೊ ನುಗ್ಗೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಅದನ್ನು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಅನ್ಕೊಬೋದು ಕಟ್ ಮಾಡಿ ಇಟ್ಟರೆ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ರುಚಿ ಇರಲ್ಲ ಮತ್ತು ಅದು ಇಡಬಾರ್ದು ಅಂತೆಲ್ಲ ಅನ್ಕೋಬೋದು. ಬಟ್ ಬೆಳಗ್ಗೆ ಹೊತ್ತಿಗೆ ಹೌದು, ಅದು ಇಡಬಾರ್ದು, ಇಟ್ಟು ಫ್ರಿಜ್ ಕಟ್ ಮಾಡಿಟ್ಟು ಮತ್ತು ಬಳಸಬಾರ್ದು. ಬಟ್ ಎಮರ್ಜೆನ್ಸಿ ಇರ್ಬೇಕಾದ್ರೆ ಈಗ ಬೆಳಿಗ್ಗೆಗೆ ಸಾಮಾನ್ಯವಾಗಿ ಟಿಫನ್ ಮಾಡಬೇಕು, ಹಸ್ಬೆಂಡ್ಗೆ ಬಾಕ್ಸಿಗೂ ಕೂಡ ಅಡುಗೆ ಮಾಡಿಕೊಡ್ಬೇಕು. ಸೊ ಬೆಳಗ್ಗೆ ಎದ್ದು ಎಲ್ಲ ತರಕಾರಿ ಕಟ್ ಮಾಡ್ಕೊತ ನಿಂತ್ಕೊಂಡ್ರೆ ಅದರಲ್ಲೇ ಟೈಮ್ ಹೊಟ್ಟೋಗುತ್ತೆ. ಹಾಗಾಗಿ ನಾನು ಇವತ್ತೇ ಹಿಂದಿನ ದಿನ ತರಕಾರಿಗಳೆಲ್ಲ ಕಟ್ ಮಾಡಿ ಇಡ್ತೀನಿ. ಸೊ ಉಪ್ಸಾರಿದೆ, ಸೊಪ್ಪಲ್ಯ ಇದೆ, ನಮಗಾಗುತ್ತೆ. ಸಾಮಾನ್ಯವಾಗಿ ಚಪಾತಿ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಇನ್ನು ಬೆಳಿಗ್ಗೆ ಟಿಫನ್ಗೆ ಅಥವಾ ಅಡುಗೆಗೆ ಇವಾಗಲೇ ಯಾಕೆ ತರಕಾರಿ ಕಟ್ ಮಾಡಿ ಇಡ್ತೀನಿ ಅಂದರೆ ಒಂದೇ ಕಾರಣ ಬಂದು ಟೈಮ್ ಸೇವ್ ಮಾಡೋದಕ್ಕಷ್ಟೇ. ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ ಅಡುಗೆ ತಿಂಡಿ ಅಂತ ಅಂದಾಗ ನಾನು ಬೆಳಗ್ಗೆ ಟೈಮ್ನಲ್ಲೇ ತರಕಾರಿಗಳೆಲ್ಲ ಕಟ್ ಮಾಡ್ಕೊತೀನಿ. ಆದರೆ ಬೆಳಗ್ಗೆ ಟೈಮ್ ಸ್ವಲ್ಪ ಅರ್ಜೆಂಟಾಗಿ ಮಾಡಬೇಕಾಗಿರುತ್ತೆ. 7 ಕ್ಲಾಸಿಗೆ ಕಳಿಸ್ಬೇಕು ಸ್ಕೂಲ್ಗೆ, ಹಸ್ಬೆಂಡ್ ಕೆಲಸಕ್ಕೆ, ಬಾಕ್ಸಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಊಟ ಕಟ್ಟಬೇಕು. ಅಕಸ್ಮಾತ್ ಲೇಟ್ ಆದರೆ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಓಡ್ಬಿಡ್ತಾರೆ. ಲೇಟ್ ಆದರೆ ಪರವಾಗಿಲ್ಲ ನಿಧಾನಕ್ಕೆ ಮಾಡು ಅಂದ್ಬಿಟ್ಟು. ಸೊ ಮನೆಯಲ್ಲೇ ಇರ್ತೀವಿ ಆರಾಮಾಗಿ, ಮಧ್ಯಾಹ್ನ ಊಟನೂ ಕೊಟ್ಟು ಕಳಿಸಿಲ್ಲ ಅಂದರೆ ನಮಗೇನೋ ಸಮಾಧಾನ ಆಗೋದಿಲ್ಲ. ಅಯ್ಯೋ ಮನೆಯಲ್ಲೇ ಇದ್ದು ಊಟ ಕೊಡ್ತಾ ಇಲ್ವಲ್ಲ ನಾನು ಅಂತ. ಹಾಗಾಗಿ ನಾನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಲೇಟ್ ಆದರೆ ಅವ್ರಿಗೆ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ ಮನೆ ನಿಧಾನಕ್ಕೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ನಮಗೆ ಸಮಾಧಾನ ಇರಲ್ವಲ್ಲ ಅಂದ್ಬಿಟ್ಟು ನಾನು ಹಿಂದಿನ ದಿನ ರೆಡಿ ಮಾಡಿ ಇಡ್ತೀನಿ. ಅದೊಂದೇ ಕಾರಣ. ಅದ್ಬಿಟ್ಟು ತರಕಾರಿನ ಕಟ್ ಮಾಡಿ ಇಡೋದು ಒಳ್ಳೆಯದು ಅಂತ ನಾನು ಖಂಡಿತವಾಗ್ಲೂ ಸಜೆಸ್ಟ್ ಮಾಡಲ್ಲ. ಬಟ್ ಅನಿವಾರ್ಯತೆ ಇದ್ದಾಗ, ಏನೋ ಬೇರೆ ಆಪ್ಷನ್ ಇಲ್ಲ ಅಂದಾಗ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇನ್ನು ಚಪಾತಿ ಜೊತೆಗೆ ಕಾಯಿ ಚಟ್ನಿ ಮಾಡೋಣ ಅಂತೇಳಿ ಕಾಯಿನೂ ಕೂಡ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಯಾವಾಗಲೂ ಕಾಯಿ ತೊರೆದಿಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೀ ಇರೋ ಟೈಮ್ನಾಗ ಕಾಯಿ ತೊರೆದಿಟ್ಕೊಂಡ್ರೆ ಈ ಥರ ಎಮರ್ಜೆನ್ಸಿಯಲ್ಲಿ ಆಗುತ್ತೆ ಅಂತ. ನಾನು ಒಂದೊಂದು ಸತಿ ಕಾಯಿ ತೊರೆದಿಡೋಕ್ಕೂ ಟೈಮ್ ಇಲ್ಲ, ಅಥವಾ ಏನೋ ತೊರೆದಿರಲ್ಲ ಆವಾಗ ತಾನೇ ಹೊಡೆದಿರ್ತೀವಿ ಅಂದಾಗ ಈ ರೀತಿ ಪೀಸ್ ಮಾಡಿ ಹಾಕ್ಕೊತೀನಿ. ಇಲ್ಲಾಂದರೆ ಕಾಯಿನೇ ಯಾವಾಗಲೂ ತೊರೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಥರ ಅರ್ಜೆಂಟ್ ಇದ್ದಾಗ ಸ್ವಲ್ಪ ಯೂಸ್ಫುಲ್ ಆಗುತ್ತೆ.
ಇನ್ನು ನೈಟ್ ಊಟಕ್ಕೆ ಮುದ್ದೆ ಚಪಾತಿ ಎರಡನ್ನೂ ಮಾಡ್ತೀವಿ. ಒಂದೊಂದು ದಿನ ಬರೀ ಮುದ್ದೆ ತಿಂದ್ಬಿಡ್ತೀವಿ. ಇದೇ ಥರ ತಿನ್ನಬೇಕು, ಇದೇ ಥರ ಫಾಲೋ ಮಾಡ್ತೀವಿ ಅಂತಿಲ್ಲ. ಮುದ್ದೆ ಅಂತ ಕಂಪಲ್ಸರಿ ಮಾಡ್ತೀವಿ ನೈಟ್ ಟೈಮ್ನಲ್ಲಿ. ಚಪಾತಿ ಆಪ್ಷನಲ್, ಯಾವಾಗಾರು ಬೇಕು ಅಂದಾಗ, ಅಥವಾ ಚಪಾತಿನ ಬೇಕು ಅಂದಾಗ ಮಾಡ್ಕೊಳ್ಳೋದಷ್ಟೇ. ಸೊ ಚಪಾತಿ ಜೊತೆಗೆ ಚಟ್ನಿ ಮತ್ತು ಮುದ್ದೆ ಎರಡನ್ನೂ ಮಾಡ್ತಾಯಿದ್ದೆ. ಇನ್ನು ಸಾಮಾನ್ಯ ಏನೋ ಅವನದೇನೋ ಸಣ್ಣ ಪುಟ್ಟದ ಕಿತಾಪತಿ ಇರುತ್ತಲ್ಲ, ಮಕ್ಕಳು ಅಂದಮೇಲೆ ಮಲ್ಕೊಂಡಿದ್ದ, ಎದ್ದ, ಹೋಗಿ ಸೈಕಲ್ ತುಂಡ್ಕೊಂಡು ಬಂದ, ಅದಾದಮೇಲೆ ಮತ್ತೆ ಅವನದು ರಗಳೆ ಶುರು ಮಾಡಿರ್ತಾನೆ. ಅದು ಬೇಕು, ಇದು ಬೇಕು, ಏನೋ ಒಂದು ಸಣ್ಣ ಕಾರ್ಡನ್ನ ಇಟ್ಕೊಂಡು ಅವತ್ತು ಪೂರ್ತಿ ಮೂಡ್ ಆಫ್ ಮಾಡ್ಕೊಂಡು ಕೂತಿರ್ತಾನೆ. ಹಂಗೆ ಇವತ್ತು ಏನೋ ಒಂದು ಚಿಕ್ಕ ವಿಷಯ ಇಟ್ಕೊಂಡು ಅದೇ ವಿಷಯದಲ್ಲಿ ಅಂತ ಕೂತಿದ್ದ. ಅವನ್ನ ಸಮಾಧಾನ ಮಾಡೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಇನ್ನು ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡಿ ಊಟ ಮಾಡಿ, ಸೊ ನಮ್ಮ ದಿನ ಹೀಗೆ ಸಾಗ್ತಾಯಿದೆ. ಇನ್ನು ನಾನು ಊಟ ಮಾಡ್ಬೇಕಾದ್ರೆ ಹೆಂಗೆ ಅಂದರೆ ಯಾವ ರೀತಿ ಮುದ್ದೆ ಅಥವಾ ಚಪಾತಿ ಅಂತ ಡಿಸೈಡ್ ಮಾಡ್ತೀನಿ ಅಂದರೆ, ನನಗೆ ಇಷ್ಟವಾದ ಸಾಂಬಾರುಗಳೆಲ್ಲ ಇದ್ದಾಗ ನಾನು ಮುದ್ದೆ ತಿಂದ್ಬಿಡ್ತೀನಿ. ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅನ್ನೋ ಸಾಂಬಾರು ಇದ್ದಾಗ ಚಪಾತಿ ತಿಂತೀನಿ. ಆ ಥರ ನಾನು. ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ರೆಗ್ಯುಲರಾಗಿ ಚಪಾತಿನೇ ತಿಂತಾನೆ. ಅವನು ಬೇಕು ಅಂದಾಗ ನಾನ್ ವೆಜ್ ಏನಾದ್ರು ಮಾಡಿದಾಗ ಮಾತ್ರ ಮುದ್ದೆ ತಿಂತೀನಿ ಅಂತ ಹೇಳ್ತಾನೆ. ಸೊ ಇವತ್ತು ಉಪ್ಸಾರು ಇತ್ತು, ಹಾಗಾಗಿ ಉಪ್ಸಾರು ನಾನ್ ವೆಜ್ ಎಲ್ಲ ಇದ್ದಾಗ ಮುದ್ದೆ ತಿಂದೆ ಯಾರು ಚಪಾತಿ ತಿಂತಾರೆ. ಹಾಗಾಗಿ ಇವತ್ತು ನಾನು ಮುದ್ದೆನೇ ತಿಂತಾಯಿದ್ದೀನಿ. ಸೊ ಹಸಿ ಕಾಲದಲ್ಲಿ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಹಸಿಕಾಯಿ ಸಿಗ್ತಾ ಇರುತ್ತೆ, ತೊಗರಿಕಾಯಿ ಅಥವಾ ಅವರೆಕಾಯಿ, ಅಲಸಂದೆ ಕಾಳು ಅಂತ. ಸೊ ಇವತ್ತು ಹಸಿ ಅವರೆಕಾಯಿ, ಉಪ್ಸಾರು, ಸೊಪ್ಪಲ್ಯ ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ನಮ್ಮ ನೈಟ್ ಊಟ ಮುಗಿಸಿದ್ವಿ. ಹಾಗೆ ಎಲ್ರಿಗೂ ಒಂದು ರೌಂಡ್ ಕೆಮ್ಮು, ನೆಗಡಿ, ಶೀತ ಅಂತ ಶುರುವಾಗಿರೋದ್ರಿಂದ ಒಂದು ಕಷಾಯ ಮಾಡ್ಕೊಳ್ಳೋಣ ಅಂತೇಳಿ ಊಟ ಎಲ್ಲ ಆದಮೇಲೆ ಒಂದು ಕಷಾಯ ಮಾಡ್ತಾಯಿದ್ದೀನಿ. ಕಷಾಯ ಅಂದರೆ ಮಾಮೂಲಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಳು ಮೆಣಸು ಇದೆಲ್ಲನೂ ನೀರಲ್ಲಿ ಕುದಿಸಿ, ಒಂದು 2 ಗ್ಲಾಸ್ ನೀರು ಹಾಕಿದ್ರೆ ಅದನ್ನು 1 ಗ್ಲಾಸ್ ಆಗೋವರೆಗೂ ಕುದಿಸಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಬೋದು. ಗಂಟಲೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಅಂತ. ಸಾಮಾನ್ಯವಾಗಿ ಬೆಳಿಗ್ಗೆ ಟೈಮ್ನಲ್ಲಿ ದೊಡ್ಡ ಪತ್ರೆ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸು ಇದನ್ನು ಕುಟ್ಟಿ ರಸ ತೆಗೆದು ಕುಡಿಸ್ತೀವಿ ಸಾಮಾನ್ಯಕ್ಕೆ ಮಾತ್ರ. ಅದು ರಸ ತೆಗೆದಾಗ ಸ್ವಲ್ಪ ಬರುತ್ತೆ, 1 ಸ್ಪೂನ್ ಬಂದ್ರೇ ಹೆಚ್ಚು, 1 ಸ್ಪೂನ್ಗಿಂತ ಹೆಚ್ಚಿಗೆ ರಸ ಬರೋದಿಲ್ಲ ಅದರಲ್ಲಿ. ಹಾಗಾಗಿ ನೈಟ್ ಇವಾಗ ಕಷಾಯ ಮಾಡಿದ್ರೆ ಒಂದು ನೀರಿಗೆ ಎಲ್ಲನೂ ಹಾಕ್ಬಿಟ್ಟು ಕುದಿಸಿದ್ರೆ 3 ಜನಕ್ಕೂ ಕುಡಿಯೋಕ್ಕಾಗತ್ತೆ ಅಂದ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಒಂದು 2 ಗ್ಲಾಸ್ ನೀರಿಗೆ ಕಾಳು ಮೆಣಸು, ದೊಡ್ಡ ಪತ್ರೆ ಎಲೆ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ವೀಳ್ಯದೆಲೆ ಕೂಡ ಹಾಕ್ಬೋದು. ಕೊನೆ ಸ್ವಲ್ಪ ಅರಿಶಿನ ಸೇರಿಸಿದ್ದೀವಿ. ಸೊ ಎಸ್ ಫ್ಯಾಮಿಲಿ, ವ್ಲಾಗ್ನ ಎಂಡ್ ಮಾಡೋ ಟೈಮ್ ಒಂದು ಸ್ಟ್ರಾಂಗಾಗಿ ಕಷಾಯ ಮಾಡ್ಕೊಂಡು ಕೊಡ್ತೀವಿ. ದೊಡ್ಡ ಪತ್ರೆ ಎಲೆದು ಏನಾದ್ರೆ 3 ಜನಕ್ಕೆ ಜ್ವರ ಎಲ್ಲ ಏನಿಲ್ಲ, ಸ್ವಲ್ಪ ಕೆಮ್ಮು ಇವಾಗ ನನಗೆ ಜಾಸ್ತಿ ಆಗ್ಬಿಟ್ಟಿದೆ, ಇವ್ರಿಗೆ ಕಮ್ಮಿ ಆಯಿತು. ಕೆಮ್ಮು ಹೋಗಲ್ಲ ಬೇಗ, ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಷಾಯ ಮಾಡಿಕೊಂಡು ಕುಡ್ದಿದ್ದಾಯಿತು. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಕೊನೆಯಲ್ಲಿ ಒಂಚೂರು ಬೆಲ್ಲ ಹಾಕೋಬೋದು ನೀವು, ಕುಡ್ದಿದ್ದಾಯಿತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಸಾಮಾನ್ಯ ಎಲ್ಲಿ ಸಾಮಾನ್ಯನಾಗಿ ತೋರಿಸ್ತಾರ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಸಾಮಾನ್ಯ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಹೋಗೋದು ಬರೋದು, ಹೋಮ್ವರ್ಕ್ ಮಾಡೋದು, ಮಲ್ಕೊಳ್ಳೋದು, ಮತ್ತೆ ಅವ್ನು ಬ್ಯಾಕ್ ಟು ರೊಟೀನ್ ಅಂತ ಶುರು ಆಗಿದೆ. ಹಾಗೆ ಜಾಸ್ತಿ ಕಾಣಿಸ್ಕೊಳ್ತಿಲ್ಲ ಅಷ್ಟೇ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಅವ್ನ ಕೈಲಿ ಕೂಡ ಮಾತಾಡಿಸ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನೋಡಿದ್ರೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.